ಗೇಮ್ ಚೇಂಜರ್ಸ್ ಆಫ್ KFI. ಈ ವಿಡಿಯೋದಲ್ಲಿ ಸಿಂಪಲ್ ಆಗಿ ಎಲ್ಲರ ಬಗ್ಗೆನೂ ಮಾತಾಡೋಣ. ರವಿಚಂದ್ರನ್ ಅವರು ಆಕ್ಚುಲಿ ಇವರ ಟೈಮ್ ಲೈನ್ ಅಲ್ಲಿ ಇದ್ದಂತಹ ಬೇರೆ ಯಾರ ಹೆಸರನ್ನು ಈ ವಿಡಿಯೋದಲ್ಲಿ ತಗೊಂಡಿಲ್ಲ. ಇವರನ್ನ ಯಾಕೆ ಇನ್ಕ್ಲೂಡ್ ಮಾಡಿದೆ ಅಂದ್ರೆ ಗೇಮ್ ಚೇಂಜರ್ ಆಫ್ KFI ಅನ್ನೋ ಟೈಟಲ್ಗೆ ಇವರು ಇರ್ಲೇಬೇಕು ಅಂತ ಅನಿಸ್ತು. ಸಿನಿಮಾದ ರಿಸಲ್ಟ್ ನ ಪಕ್ಕಕ್ಕೆ ಇಟ್ರೆ ಇವರು ಸಿನಿಮಾನ ತುಂಬಾ ಪ್ರೀತಿಸ್ತಾರೆ. ಸಿನಿಮಾದ ದುಡ್ಡು ವಾಪಸ್ ಬರಲ್ಲ ಅಂತ ಗೊತ್ತಿದ್ರು ಖರ್ಚು ಮಾಡಿದ್ದ ಸಿನಿಮಾಗಳು ಕೂಡ ಇದಾವೆ. ಇವರ ಹಾಡುಗಳು ಈಗಲೂ ಫೇಮಸ್. ರೀಮೇಕ್ ಮಾಡಿದ್ರು ಕೂಡ ಹಾಡನ್ನ ಡೈರೆಕ್ಟ್ ಮಾಡ್ತಿದ್ದ ರೀತಿ ಯೂನಿಕ್ ಆಗಿ ಇರ್ತಿತ್ತು. ನಂಬರ್ 5 ಪ್ರಶಾಂತ್ ನೀಲ್. ಇವರು ಉಗ್ರಮಿಂದ ಕನ್ನಡ ಇಂಡಸ್ಟ್ರಿಗೆ ಎಂಟ್ರಿ ಕೊಟ್ಟವರು. KGF ಇಂದ ಇಡೀ ಇಂಡಿಯಾಗೆ ರೀಚ್ ಆದ್ರು. ಇವರ ಯೂನಿಕ್ ಸ್ಟೈಲ್ ಅಂದ್ರೆ ನನ್ನ ಪ್ರಕಾರ ವರ್ಲ್ಡ್ ಬಿಲ್ಡಿಂಗ್ ಮತ್ತೆ ಕ್ಯಾರೆಕ್ಟರ್ಸ್ ನ ಬರೆಯೋ ರೀತಿ ಲಾರ್ಜರ್ ದಾನ್ ಲೈಫ್ ತರ ಇರುತ್ತೆ. ಜನ ಥಿಯೇಟರ್ಲಿ ವಿಜಿಲ್ ಹಾಕಿ ಎಂಜಾಯ್ ಮಾಡೋ ತರ ಸೀನು ಇವರ ಸಿನಿಮಾದಲ್ಲಿ ಇದ್ದೇ ಇರ್ತವೆ. ನಂಬರ್ 6 ಹೇಮಂತ್ ರಾವ್. ಇವರ ಫಸ್ಟ್ ಸಿನಿಮಾ ಗೋಧಿ ಬಣ್ಣ ಸಾಧಾರಣ ಮೈಕೋಟು. ಯೂನಿಕ್ ಸ್ಟೈಲ್ ಬಗ್ಗೆ ಮಾತಾಡಬೇಕು ಅಂದ್ರೆ ಒಂದ್ ಸಿನಿಮಾ ಆಗ್ಬೇಕು ಅಂದ್ರೆ ರೈಟಿಂಗ್, ಎಡಿಟಿಂಗ್, ಆಕ್ಟಿಂಗ್, DOP ಎಲ್ಲವೂ ಪ್ರಾಪರ್ ಆಗಿ ಇರಬೇಕು. ಬಟ್ ಇವರು ಆ ಎಲ್ಲಾ ಕ್ರಾಫ್ಟ್ ಅಲ್ಲೂ ಕತೆನ ಹೇಳೋದಕ್ಕೆ ಪ್ರಯತ್ನ ಪಡ್ತಾರೆ. ಜನರಿಗೆ ಅರ್ಥ ಆಗತ್ತೋ ಇಲ್ವೋ ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ದಲೆ ಹಾನೆಸ್ಟ್ ಆಗಿ ವಿಜುವಲಿ ಕತೆ ಹೇಳೋದಕ್ಕೆ ಪ್ರಯತ್ನ ಪಡ್ತಾರೆ. ಅಂಡ್ ದ ಲಾಸ್ಟ್ ಒನ್ ಉಪೇಂದ್ರ ಅವರು. ಇವರ ಯೂನಿಕ್ ಸ್ಟೈಲ್ ಬಗ್ಗೆ ಸಿಂಪಲ್ ಆಗಿ ಹೇಳೋದಾದ್ರೆ ಪ್ರತಿಯೊಂದು ಕತೆನೂ ಡಿಫ್ರೆಂಟ್ ಆಗಿ ಮಾಡ್ತಾರೆ. ಬಟ್ ಆದ್ರೆ ಒಂದೇ ಜಾನರ್ಗೆ ಇವರನ್ನ ಇವರು ರಿಸ್ಟ್ರಿಕ್ಟ್ ಮಾಡ್ಕೊಳ್ಳಲ್ಲ. ಕಾಮಿಡಿ ಸಿನಿಮಾ ಮಾಡಿದ್ದಾರೆ, ಗ್ಯಾಂಗ್ಸ್ಟರ್ ಸಿನಿಮಾ ಮಾಡಿದ್ದಾರೆ, ಕ್ಯಾರೆಕ್ಟರೈಸೇಷನ್ ನ ಬೇಸ್ ಆಗಿ ಇಟ್ಕೊಂಡು ಕತೆ ಮಾಡಿದ್ದಾರೆ. ರೀಸೆಂಟ್ ಆಗಿ ಬಂದ UI ಸಿನಿಮಾನು ಒಂದು ಯೂನಿಕ್ ಅಟೆಂಪ್ಟ್. ಹೇಳೋದನ್ನ ಡೈರೆಕ್ಟ್ ಆಗಿ ಹೇಳ್ದಲೆ ಡಿಫ್ರೆಂಟ್ ಆಗಿ ಹೇಳೋಕ್ ಪ್ರಯತ್ನ ಪಡ್ತಾರೆ. ಇವರ ಈ ಥಾಟ್ ಪ್ರೊಸೆಸ್ ಯೂನಿಕ್ನೆಸ್ ಅಂತ ಹೇಳ್ಬೋದು.